ನಮಸ್ಕಾರ ಎಲ್ರಿಗೂ ಶುಭ ಮುಂಜಾನೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ICC ಮೆನ್ಸ್ T20 ವರ್ಲ್ಡ್ ಕಪ್ನ 12ನೇ ಮ್ಯಾಚ್ ಆದಂಥ ಪಾಕಿಸ್ತಾನ ವರ್ಸಸ್ USA ಹೈಲೈಟ್ಸ್ಗೆ ಸ್ವಾಗತ. ಈ ಮ್ಯಾಚ್ ಸಿನ್ನಳೆ ಸ್ಪೋರ್ಟ್ಸ್ ಕ್ಲಬ್ ಕೊಲಂಬೋದಲ್ಲಿ ನಡೀತು. ಹಾಗೆ USA ಅವರು ಟಾಸ್ ವಿನ್ನಿಗೆ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಕಾರಣ ಏನಾಗಿತ್ತು ಅಂದರೆ ಇದೊಂದು ಉತ್ತಮ ಸ್ಕೋರ್ ಉಳ್ಳ ಪಿಚ್ ಆಗಿತ್ತು, ಹಾಗೆ ಚೇಸಿಂಗ್ ಹೆಲ್ಪ್ ಆಗುತ್ತೆ, ಡ್ಯೂ ಇರೋಲ್ಲ ಅಂತ ಕಾರಣದಿಂದ ಈ ಆಪ್ಷನ್ ಆಯ್ಕೆ ಮಾಡಿಕೊಂಡ್ರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಪಾಕಿಸ್ತಾನ ಅವರು 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 190 ರನ್ ಒಂದು ಉತ್ತಮ ಸ್ಕೋರ್ ಗಳಿಸಿದ್ರು. ಓಪನರ್ ಆದ ಸ್ಯಾಮ್ ಅಯೂದ್ ಹಾಗೆ ಶಾಹಿಬಾಜ್ ಫರಾನ್ ಅವರು ಒಂದು 50 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು ಕೇವಲ 5 ಓವರ್ಗಳಲ್ಲಿ. ಸ್ಯಾಮ್ ಅಯೂಬ್ ಅವರು 17 ಬಾಲಿಗೆ 19 ರನ್ ಹೊಡೆದ್ರು. ಅವರೊಂದು ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಒಂದು ಅಂಪೈರ್ಸ್ ಕಾಲ್ ಕೂಡ ಇತ್ತು ಅವ್ರದ್ದು, ಅಂಪೈರ್ಸ್ ಔಟ್ ಕೊಟ್ಟಿರಲಿಲ್ಲ, ಹಾಗಾಗಿ ಬೇಗ ಔಟ್ ಆದರು. ಇನ್ನು ಒಳ್ಳೆ ಫಾರ್ಮಲ್ಲಿರೋ ಶಹಬಾಜ್ ಫಾರ್ಮನ್ ಅವರು 41 ಬಾಲಿಗೆ 73 ರನ್ ಹೊಡೆದ್ರು. ಈ ಒಂದು ಆಟಕ್ಕೆ ಅವರಿಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಕೂಡ ದೊರೀತು. ಹಾಗೆ ಈ ಹೋದ ಮ್ಯಾಚಲ್ಲೂ ಕೂಡ ಒಂದು 50 ಹೊಡೆದಿದ್ರು. ಹಾಗೆ ಒಂದು ಒಳ್ಳೆ ಫಾರ್ಮಲ್ ಕೂಡ ಇದ್ದಾರೆ ರೀಸೆಂಟಾಗಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದಾಗ ಕ್ಯಾಪ್ಟನ್ ಆದಂಥ ಸಲ್ಮಾನ್ ಆಗಾ ಅವರು ಬೇಗ ಔಟ್ ಆದರು. ಅದೇ ನೆಕ್ಸ್ಟ್ ಬಾಬರ್ ಅಜಮ್ ಹಾಗೆ ಫರಾನ್ ಅವರು ಒಂದು ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು. ಬಾಬರ್ ಅಜಮ್ ಅವರು 32 ಬಾಲಿಗೆ 46 ರನ್ ಹೊಡೆದ್ರು, ಒಂದು ಉತ್ತಮ ಬ್ಯಾಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ನವಾಜ್ ಅವರು ಬೇಗ ಔಟ್ ಆದರು 5 ರನ್ನಿಗೆ. ಆದರೆ ಶಹಬಾಜ್ ಖಾನ್ 12 ಬಾಲಿಗೆ 30 ಒಂದು ಸ್ಫೋಟಕ ಇನ್ನಿಂಗ್ಸ್ ಆಡಿ 190 ರನ್ ಆಗಲು ಒಂದು ಹೆಲ್ಪ್ ಮಾಡಿದ್ರು ಪಾಕಿಸ್ತಾನಕ್ಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದಂಥ ಬಾಲಂಗೋಚಿಗಳು ಅಥವಾ ಟೇಲೆಂಡರ್ ಫಿನಿಷರ್ಸು ಅಷ್ಟೇನು ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ, ಯಾರು ಡಬಲ್ GG ಸ್ಕೋರ್ ಹೊಡೆಯೋಕ್ಕಾಗಿಲ್ಲ. ಆ ಕಾರಣದಿಂದ ಸ್ವಲ್ಪ ಇನ್ನೂ ಸ್ಕೋರ್ ಕಮ್ಮಿ ಆಯಿತು, ಇಲ್ಲಾಂದರೆ 200+ ಸ್ಕೋರ್ ಆಗೋ ಚಾನ್ಸಸ್ ಇತ್ತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ನೆಟ್ವರ್ಕರ್ ಅವರು 1 ವಿಕೆಟ್ ತೊಗೊಂಡ್ರು. ಹಾಗೆ ಮೊಹಮ್ಮದ್ ಮೋಶಿನ್ ಅವರು 1 ವಿಕೆಟ್, ಹಾಗೆ ಹರ್ಮಿತ್ ಸಿಂಗ್ ಅವರು 1 ವಿಕೆಟ್ ತೊಗೊಂಡ್ರು. ಇನ್ನು ಒಳ್ಳೆ ಹೋದ ಮ್ಯಾಚಲ್ಲೂ 4 ವಿಕೆಟ್ ತೊಗೊಂಡಿದ್ದ ಇಂಡಿಯಾದ ಮೇಲೆ ಸ್ಕ್ವಾಲ್ಪ್ಯಾಕ್ ಅವರು ಈ ಮ್ಯಾಚಲ್ಲೂ ಕೂಡ 4 ಓವರಿಗೆ 25 ರನ್ ಕೊಟ್ಟು 4 ವಿಕೆಟ್ ತೊಗೊಂಡು ಅಂತ ಹೇಳ್ಬೋದು. ಒಂದು ಉತ್ತಮ ಬಾಲಿಂಗ್ ಸಂಘಟನೆ ಮಾಡಿದ್ರು, ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಬೇರೆ ಯಾರಿಂದನೂ ಅಷ್ಟೊಂದು ಅವರಿಗೆ ಸಾಥ್ ಸಿಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನತ್ತಿದ US ಅವರು 20 ಓವರ್ಗಳಲ್ಲಿ 158 ರನ್ ಗಳಿಸಿ 8 ವಿಕೆಟ್ ಕಳ್ಕೊಂಡ್ರು ಅಂತ ಹೇಳ್ಬೋದು. ಇದರಿಂದ 32ರಿಂದ ಸೋತರು ಅಂತ ಹೇಳ್ಬೋದು. ಎಲ್ಲೋ ಒಂದು ಅಷ್ಟೊಂದು ಪ್ರತಿರೋಧ ಕಾಣಲಿಲ್ಲ USA ಒಂದು ಗೆಲ್ಲೋ ಪ್ರತಿರೋಧ ಅಂತ ಹೇಳ್ಬೋದು. ಗೌಸ್ ಅವರು 13 ಬಾಲಿಗೆ 13 ಹೊಡೆದು ಔಟ್ ಆದರು ಓಪನರ್. ಹಾಗೆ ಶಯನ್ ಜಹಾಂಗೀರ್ ಅವರು 34 ಬಾಲಿಗೆ 49 ರನ್ ಹೊಡೆದ್ರು. ಇದೊಂದು ಉತ್ತಮ ಇನ್ನಿಂಗ್ಸ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಮಿಲನ್ ಕುಮಾರ್ ಅವರು 29 ಹೋದರು 22 ಬಾಲಿಗೆ. ಹಾಗೆ ಶುಭಮನ್ ರಾಜ್ ಅವರು 30 ಬಾಲಿಗೆ 51 ಹೊಡೆದ್ರು. ಇದೊಂದು ಹೈಯರ್ ಸ್ಕೋರ್ ಆಗಿತ್ತು ಅವ್ರ ಟೀಮ್ ಪರ. ಹಾಗೆ ಉತ್ತಮವಾದ ಪ್ರದರ್ಶನ ನೀಡಿದ್ರು. ಬೇರೆ ಯಾರಿಂದನೂ ಬಾಲಂಗೋಚಿ ಫಿನಿಷರ್ಸಿಂದ ಯಾರಿಂದ ಉತ್ತಮ ಪ್ರದರ್ಶನ ಬಂದಿಲ್ಲ. ಎಲ್ಲ ಫಿನಿಷಿಂಗ್ ಶಾಟ್ ಹೊಡೆಯೋಕೆ ಹೋಗಿ ಬೇಗ ಔಟ್ ಆದರು. ಎಲ್ಲ ಸಿಂಗಲ್ ಡಿಜಿಟ್ ಸ್ಕೋರಲ್ಲೇ ಔಟ್ ಆದರು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಶಾಹಿನ್ ಅಫ್ರಿದಿ ಅವರು 4 ಓವರಿಗೆ 42 ರನ್ ಕೊಟ್ಟು 1 ವಿಕೆಟ್ ತೊಗೊಂಡು. ಇವರೊಬ್ಬರೇ ಸ್ಪೀಡ್ ಬಾಲರ್ ಆಗಿದ್ದರು, ಬೇರೆ ಇನ್ನು ಉಳಿದಿದ್ದ 5 ಜನನು ಸ್ಪಿನ್ನರ್ ಬಾಲ್ ಆಗಿದ್ದರು. ಸ್ಪಿನ್ನರ್ 16 ಓವರ್ ಹಾಕ್ತಾರೆ ಅಂತ ಹೇಳ್ಬೋದು. ಇದೊಂದು ಸ್ಪಿನ್ನರ್ ಪಿಚ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಇನ್ನು ಅಬ್ರಾರ್ ಅಹ್ಮದ್ ಅವರು 1 ವಿಕೆಟ್, ನವಾಜ್ ಅವರು 1 ವಿಕೆಟ್ ತೊಗೊಂಡ್ರು. ಶಹಬಾಜ್ ಖಾನ್ ಅವರು 2 ವಿಕೆಟ್ ತೊಗೊಂಡ್ರು. ಇನ್ನೊಂದು ಡಿಫ್ರೆಂಟ್ ಬಾಲಿಂಗ್, ಯೂನಿಕ್ ಬಾಲಿಂಗಿಗೆ ಫೇಮಸ್ ಆಗಿರೋ ಉಸ್ಮಾನ್ ತಾರಿಕ್ ಅವರು 4 ಓವರಿಗೆ 27 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಓವರಾಲ್ ಆಗಿ ಪಾಕಿಸ್ತಾನವರು ಪಂದ್ಯವನ್ನು 32 ರನ್ನಿಂದ ಗೆದ್ದು ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ ಪೊಸಿಷನ್ಗೆ ಹೋಗಿದ್ದಾರೆ. 2 ಮ್ಯಾಚ್ 2 ಗೆದ್ದು 4 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಇಂಡಿಯಾ ಇದ್ದಾರೆ ಅಂತ ಹೇಳ್ಬೋದು. ಪಾಕಿಸ್ತಾನ ಇಂಡಿಯಾ ಗ್ರೂಪಿಂದ ಕ್ವಾಲಿಫೈ ಆಗೋದು ಮೋಸ್ಟ್ ಆಫ್ ದಿ ಕನ್ಫರ್ಮ್ ಅಂತ ಹೇಳ್ಬೋದು. US ಅವರು ಆಲ್ಮೋಸ್ಟ್ ಹೊರಗೆ ಬಿದ್ದಂಗೆ 2 ಮ್ಯಾಚಿಗೆ 2 ಸೋತು ಅಂತ ಹೇಳ್ಬೋದು. ಓವರಾಲ್ ಆಗಿ ಪಾಕಿಸ್ತಾನ ಒಂದು ಒಳ್ಳೆ ಪ್ರದರ್ಶನ ಕೊಡ್ತು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ, ಬ್ಯಾಟಿಂಗ್ನಲ್ಲಿ, ಫೀಲ್ಡಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ಸ್ಟ್ಯಾಂಡರ್ಡ್ ಅವರು ತುಂಬ ಟ್ರೋಲ್ ಆಗ್ತಾರೆ ಬ್ಯಾಟ್ ಫೀಲ್ಡಿಂಗಿಗೆ, ಬಟ್ ಒಂದು ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಕೂಡ ಕೊಟ್ಟರು. ಓವರಾಲ್ ಆಗಿ ಎಲ್ಲ ಫೀಲ್ಡಲ್ಲೂ ಟಿಕ್ ಮಾರ್ಕ್ ಮಾಡಿದ್ರು ಅಂತ ಹೇಳ್ಬೋದು. ಇದಿಷ್ಟು ಈ ಪಂದ್ಯದ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.